ಹಾಯ್ ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ, ಮನೆಯಲ್ಲಿ ಕೆಟ್ಟ ನೆಗೆಟಿವ್ ಎನರ್ಜಿ ಇತ್ತು ಅಂತ ಹೇಳಿದ್ರೆ, ಅಥವಾ ಮಾಟ ಮಂತ್ರದ ಪ್ರಯೋಗ ಆಗಿತ್ತು ನಿಮ್ಮ ಮನೆಗೆ ಅಂತ ಹೇಳಿದ್ರೆ, ಕೆಲವೊಂದು ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ. ಆ ಒಂದು ಕೆಲವೊಂದು ಲಕ್ಷಣಗಳು ಏನಿರುತ್ತೆ, ಯಾವ ಥರ ಇರುತ್ತೆ, ಹಾಗೆಯೇ ಅದಕ್ಕೆ ಸೂಕ್ತವಾದಂತಹ ಪರಿಹಾರವನ್ನು ಏನು ಮಾಡ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲಲ್ಲಿ ಒಳ್ಳೆ ಇನ್ಫಾರ್ಮೇಷನ್ ವಿಡಿಯೋಗಳಿದೆ, ಖಂಡಿತ ಹೋಗಿ ಒಂದು ಸಲ ಚೆಕ್ ಮಾಡಿ, ಗೊತ್ತಾಗುತ್ತೆ. ಹಾಗೆ ಶಾರ್ಟ್ ವೀಡಿಯೋಸಲ್ಲೂ ಕೂಡ ಒಳ್ಳೆ ಇನ್ಫಾರ್ಮೇಷನ್ ವಿಡಿಯೋಗಳು ಬರುತ್ತೆ, ಖಂಡಿತ ಹೋಗಿ ಒಂದು ಸಲ ವಿಸಿಟ್ ಮಾಡಿ. ಹಾಗೆಯೇ ಬನ್ನಿ ನೋಡ್ತಾ ಹೋಗೋಣ. ಮನೆಯಲ್ಲಿ ಎಷ್ಟೇ ಟೆಕ್ನಾಲಜಿ ಮುಂದುವರೆದಿದೆ ಅಂದರೂ ಕೂಡ ಇವತ್ತಿನ ಒಂದು ಯುಗದಲ್ಲಿ ಹೊಟ್ಟೆ ಕಿಚ್ಚು ಅನ್ನೋದು ತುಂಬ ಜನರನ್ನು ಕೊಲ್ಲಿಸುತ್ತೆ. ಹಾಗೆಯೇ ಒಂದು ಕಣ್ಣು ಅನ್ನೋದು ತುಂಬ ಜನರನ್ನ ಮಲಗಿಸ್ಬಿಡುತ್ತೆ ಅಂತಲೇ ಹೇಳ್ಬೋದು. ಎಷ್ಟೋ ಒಂದು ಒಬ್ಬರು ಮುಂದುವರಿತಿದ್ದಾರೆ ಅಂತ ಹೇಳಿದ್ರೆ ಅದನ್ನು ಬೀಳಿಸೋದಕ್ಕೆ ನೋಡ್ತಾ ಇರ್ತಾರೆ. ಕೆಲವೊಂದು ದುಷ್ಟ ಶಕ್ತಿಗಳು ನಮ್ಮನ್ನು ಕಾಡಿಸ್ತಾ ಇರುತ್ತೆ. ಏನೋ ಮನೆಯಲ್ಲಿ ಎಲ್ಲನೂ ಕೂಡ ಒಳ್ಳೆಯದಾಗ್ತಿದೆ ಅಂತ ಅಂದಾಗ ಯಾರ್ದಾದ್ರೂ ಒಬ್ರದ್ದು ಕಣ್ಣು ಬಿತ್ತು, ನಮಗೆ ಆಗದೇ ಇರೋವಂಥ ಶತ್ರುಗಳು ಏನಾದರೂ ಮಾಡಿದ್ರು ಅಂತ ಹೇಳಿದ್ರೆ ಆ ಕೆಲಸಗಳು ಮುಂದೂಡೋದಿಲ್ಲ. ಆ ಮಾಡೋವಂಥ ವ್ಯಕ್ತಿಗೆ, ಮುಂದುವರಿಯೋಂಥ ವ್ಯಕ್ತಿಗೆ, ಆ ಮುಂದುವರಿಯೋಂತಹ ಮನೆಯಲ್ಲಿ ಏನು ಮನೆ ಜನಗಳಿರ್ತಾರೆ ಅವರಿಗೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಅದು ಯಾವ ರೀತಿ ಆಗ್ತಾ ಇರುತ್ತೆ, ಅದರಲ್ಲಿ ಇರುವಂತಹ ಒಂದು ವಾಮಾಚಾರದ ಯಾವ ರೀತಿ ಒಂದು ತೊಂದರೆನ ಕೊಡ್ತಾ ಇರುತ್ತೆ, ಮಾಟ ಮಂತ್ರ ಅನ್ನೋದು ಎಷ್ಟು ಪ್ರಯೋಗ ಆಗ್ತಾ ಇರುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಇದಕ್ಕೆಲ್ಲನೂ ಕೂಡ ಪರಿಹಾರ ಅನ್ನೋದು ಇದ್ದೇ ಇರುತ್ತೆ. ಆ ಪರಿಹಾರವನ್ನು ತಕ್ಷಣ ನಾವು ಮಾಡ್ಕೊಂಡಿದ್ದೇ ಆಗಿದ್ದಲ್ಲಿ ಒಂದು ಒಳ್ಳೆಯ ಪ್ರಗತಿಯನ್ನು ಕಾಣ್ಬೋದು. ಅದೆಲ್ಲನೂ ಕೂಡ ಒಂದು ಮುನ್ನಡೆಯೋದಕ್ಕೆ ಸಾಧ್ಯ ಆಗುತ್ತೆ, ನಮ್ಮ ಕೆಲಸಗಳು ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಮನೆಯ ಗೋಡೆ ಪದೇ ಬಿರುಕು ಬಿಡ್ತಾ ಇದೆ. ನಾವು ಎಷ್ಟೇ ಇದನ್ನು ಮಾಡಿಸಿದ್ರು ಕೂಡ ಮನೆಯ ಗೋಡೆಗಳು ಪದೇ ಹೊಸ ಮನೆ ಆಗಿದ್ರೂ ಕೂಡ ಬೇಗನೆ ಬಿರುಕು ಬಿಡ್ತಾ ಇದೆ ಅಂತ ಹೇಳಿದ್ರು ಕೂಡ ಅಲ್ಲಿ ವಾಮಾಚಾರ ಆಗಿದೆ ಅಂತ ತಿಳ್ಕೊಬೇಕು. ಹಾಗೆ ಮನೆ ಮೇಲ್ಗಡೆ ಸುಮ್ಮನೆ ಕಲ್ಲುಗಳ ಸೌಂಡ್ ಬೀಳೋ ಅಂಥದ್ದಾಗಿರುತ್ತೆ. ಸುಮ್ಮನೆ ಏನೋ ಒಂಥರ ಕಲ್ಲು ಬಿದ್ದಿರೋ ಥರ ಸೌಂಡ್ಗಳು ಕೇಳಿಸ್ತಾ ಇರುತ್ತೆ. ಆಮೇಲೆ ಯಾವಾಗಲೂ ಕೂಡ ನಾವು ಮನುಷ್ಯರಲ್ಲಿ ಆ ಮನೇಲಿರ್ತಕ್ಕಂಥ ವಾಮಾಚಾರ ಆಗಿರ್ತಕ್ಕಂಥ ಮನೇಲಿ ಇರ್ತಕ್ಕಂಥವ್ರಿಗೆ ಮೈ ಸೆಳೆತ ಬರ್ತಾ ಇರುತ್ತೆ, ಮೈ ಭಾರ ಅಂತ ಅನ್ನಿಸ್ತಾ ಇರುತ್ತೆ, ಕೈಗಳು ಸೆಳೆತ ಬರ್ತಾ ಇರುತ್ತೆ, ಭುಜದ ನೋವು ಬರ್ತಾ ಇರುತ್ತೆ. ಆಮೇಲೆ ಕೈಗಳು ತುಂಬಾ ಭಾರ ಏನು ಕೆಲಸ ಮಾಡೋಕ್ಕೋದ್ರೂ ನನಗೆ ಅಲ್ಲಿ ಮುಟ್ಟಿದ್ರೆ ಕೈ ಏನೋ ಒಂಥರ ಜುಮ್ ಅಂತ ಅನ್ನಿಸ್ತಾ ಇರುತ್ತೆ ಅಂತ ಹೇಳ್ತಾ ಇರ್ತಾರೆ. ಇದೆಲ್ಲನೂ ಕೂಡ ವಾಮಾಚಾರದ ಪ್ರಯೋಗ ಆಗಿರುತ್ತೆ. ಹಾಗೆ ಯಾವಾಗಲೂ ಕೂಡ ದೇಹಕ್ಕೆ ಸೂಜಿ ಚುಚ್ಚಿರೋ ಥರ ಆಗ್ತಾ ಇರುತ್ತೆ, ಅನಾರೋಗ್ಯ ಕಾಡ್ತಾ ಇರುತ್ತೆ, ಮನಸ್ಸಿನ ಮೇಲೆ ಏನೇನೋ ನಾನಾ ರೀತಿ ಯೋಚನೆಗಳು ಬರ್ತಾ ಇರುತ್ತೆ, ಮನೆಯಲ್ಲಿ ಅಲ್ಲಿ ಸದಾ ಸದ್ದು ಮಾಡ್ತಾ ಇರುತ್ತೆ. ನಾವೇನಾದರೂ ಮಾತಾಡಿದ್ರೆ ಸಾಕು ಯಾವಾಗಲೂ ಕೂಡ ಹಲ್ಲಿ ಲಚ್ಚಿಕೊಡ್ತಾ ಇರುತ್ತೆ. ಹಾಗೆ ಸಾಕು ಪ್ರಾಣಿಗಳು ಏನಿರುತ್ತೆ, ಬೆಕ್ಕು, ನಾಯಿ, ಹಸುಗಳು ಈ ಥರ ಪದೇ ಸಾಯ್ತಾ ಇರುವಂತಹ ಒಂದು ಸುದ್ದಿಗಳು ಕೇಳ್ತಾ ಇರುತ್ತೆ. ಮನೆಯಲ್ಲಿ ಮಕ್ಕಳ ಮೇಲೆ ಮಕ್ಕಳಿಗೆ ಯಾವಾಗಲೂ ಕೂಡ ಒಂಥರ ಮಂಕಾಗಿರ್ತಾರೆ, ಮಕ್ಕಳ ಆರೋಗ್ಯ ಸರಿ ಇರೋದಿಲ್ಲ, ಮಕ್ಕಳು ಕೂಡ ಏಳಿಗೆ ಆಗ್ತಿರಲ್ಲ, ಓದಿನಲ್ಲಿ ಪ್ರಗತಿ ಕಾಣ್ತಾ ಇರಲ್ಲ. ಎಷ್ಟೇ ನಾವು ಅವರಿಗೆ ಒಂದು ಮೋಟಿವೇಶನ್ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರು ಮಕ್ಕಳ ಮೇಲೆ ಪರಿಣಾಮ ಬೀರ್ತಾ ಇರುತ್ತೆ, ಮಕ್ಕಳ ಆರೋಗ್ಯ ಕೂಡ ಕೆಡ್ತಾ ಇರುತ್ತೆ. ಇದೆಲ್ಲನೂ ಕೂಡ ನೋಡ್ತಾ ಇರ್ಬೋದು. ಆಮೇಲೆ ಮನೆಯಲ್ಲಿ ಮಾಡಿರ್ತಕ್ಕಂಥ ಆಹಾರದಲ್ಲಿ ಅಂದರೆ ಅಡುಗೆಯಲ್ಲಿ ರುಚಿ ಇರೋದಿಲ್ಲ, ಅಡುಗೆಯಲ್ಲಿ ಏನೋ ಒಂಥರ ಸಪ್ಪೆ ಅಂತ ಅನ್ನಿಸ್ತಾ ಇರುತ್ತೆ. ಆ ಒಂದು ಸಣ್ಣ ಪುಟ್ಟ ವಿಷಯಕ್ಕೂ ಕೂಡ ಜಗಳಗಳು ನಡೀತಾ ಇರುತ್ತೆ. ಆಮೇಲೆ ಮನೆಯಲ್ಲಿ ಹಚ್ಚಿದ ದೀಪ ಯಾವಾಗಲೂ ಕೂಡ ಮಂಕು ಕಟ್ಟಿರುತ್ತೆ. ದೀಪನ ಹಚ್ಚಿರ್ತೀವಿ, ದೀಪ ಯಾವಾಗಲೂ ಕೂಡ ನಾವು ಚೆನ್ನಾಗಿದ್ದಾಗ, ಮಾಟ ಮಂತ್ರದ ಪ್ರಯೋಗ ಇಲ್ಲದೆ ಇದ್ದಾಗ ಚೆನ್ನಾಗಿ ಉರಿಯುವಂಥ ದೀಪ ಇದ್ದಕ್ಕಿದ್ದಾಗೆ ಮಂಕು ಕಟ್ಟಿರುತ್ತೆ. ಯಾವಾಗಲೂ ಕೂಡ ಎಷ್ಟೇ ಚೆನ್ನಾಗಿ ಬತ್ತಿ ವಸ್ತು ಎಣ್ಣೆನ ಹಾಕಿ ನಾವು ದೀಪನ ಹಚ್ತಾ ಇದ್ದೀವಿ ಅಂದರೂ ಕೂಡ ಅದರ ಮೇಲ್ಗಡೆ ಮಂಕು ಕಟ್ಟಿರುತ್ತೆ. ಆಮೇಲೆ ಜೋರಾಗಿ ಉರಿಯತಕ್ಕಂಥದ್ದು, ಹಾರಿ ಹೋಗುವಂಥದ್ದು, ಇದ್ದಕ್ಕಿದ್ದಾಗೆ ಹಾರಿ ಹೋಗುತ್ತೆ. ಅದು ದೀಪ ಹಾರಿ ಹೋದಾಗ ನಮಗೆ ಮೈ ರೋಮಾಂಚನ ಆಗ್ತಾ ಇರುತ್ತೆ. ಏನೋ ಒಂಥರ ಕೆಟ್ಟ ಕನಸುಗಳು, ಮಲ್ಕೊಂಡಾಗ ಕೆಟ್ಟ ಕನಸುಗಳು ಬೀಳತಕ್ಕಂಥದ್ದು, ಕೆಟ್ಟ ವಾಸನೆಗಳು ಮನೆಯಲ್ಲಿ ಎಲ್ಲನೂ ಪರಿಮಳವಾಗಿ ನಾವು ದೀಪನ ಹಚ್ಚಿ ದೇವ್ರ ಪೂಜೆನ ಮಾಡಿದ್ದೀವಿ ಅಂತ ಹೇಳಿದ್ರು ಕೂಡ ಒಂದು ಅಗರಬತ್ತಿಯ ವಾಸನೆ ಬಿಟ್ಟು ಕೆಟ್ಟ ವಾಸನೆಗಳು ಬರ್ತಾ ಇರತಕ್ಕಂಥದ್ದು, ಏನೋ ಒಂಥರ ಮನಸ್ಸಿಗೆ ಚಂಚಲತೆ, ಕೆಟ್ಟ ಕನಸುಗಳು, ಮನೆಯಲ್ಲಿ ಅನೇಕ ಸಮಸ್ಯೆಗಳನ್ನು ನೋಡ್ತಾ ಇರ್ತೀವಿ. ಯಾರಾದರೂ ಗರ್ಭಿಣಿ ಆಗಿದ್ದರೆ ಅವರಿಗೆ ಗರ್ಭಪಾತ ಆಗಿರ್ತಕ್ಕಂಥದ್ದು, ಇದ್ದಕ್ಕಿದ್ದಾಗೆ ಮೂರ್ಛೆ ತಪ್ಪುವಂಥದ್ದು, ಹೀಗೆ ನಾನಾ ರೀತಿ ಒಂದು ಇದು ಬರ್ತಾ ಇರುತ್ತೆ. ವಾಮಾಚಾರ ಆಗಿದ್ರೆ ಇದ್ದಕ್ಕಿದ್ದಾಗೆ ಹೊಟ್ಟೆ ನೋವು ಬರ್ತಕ್ಕಂಥದ್ದು, ವಾಮಿಟ್ ಆಗೋಂಥದ್ದು, ಕೆಲವೊಂದು ಸಲ ಸಾವು ಕೂಡ ಬರ್ತಕ್ಕಂಥದ್ದಾಗಿರುತ್ತೆ. ಇದಕ್ಕೆಲ್ಲದಕ್ಕೂ ಪರಿಹಾರ ಏನಪ್ಪ ಅಂತ ಹೇಳಿದ್ರೆ, ನಾವು ಸಾಕಷ್ಟು ಸಮಸ್ಯೆಗಳನ್ನು ನೋಡಿರ್ತೀವಿ. ವಾಮಾಚಾರ ಅಂತ ನಾನು ಮೊದಲೇ ಹೇಳಿದೆ, ಆಗದೇ ಇರುವಂತಹ ಒಂದು ಕೆಟ್ಟ
ಕೆಟ್ಟ ದೃಷ್ಟಿ ನಮ್ಮ ಮೇಲೆ ಬಿತ್ತು ಅಂತ ಹೇಳಿದ್ರೆ ನಾವು ಸ್ವಲ್ಪ ಮುಂದುವರಿತಾ ಇದ್ದೀವಿ, ನಾವು ಕೆಲವೊಂದು ವಿಷಯಗಳನ್ನು ಬೇರೆಯವ್ರ ಹತ್ರ ಶೇರ್ ಮಾಡಿದ್ದೀವಿ ಅಂತ ಹೇಳಿದ್ರೆ ಖಂಡಿತ ಈ ಥರ ವಾಮಾಚಾರದ ಪ್ರಯೋಗ ಆಗೇ ಆಗುತ್ತೆ. ನಾವು ಎಷ್ಟೇ ಮುಂದುವರೆದಿದ್ದೀವಿ, ನಾವು ಏನೇ ಒಂದು ಕೆಲಸ ಮಾಡ್ತಿದ್ದೀವಿ ಅಂದರೂ ಕೂಡ ಕೆಲವೊಬ್ಬರ ಹತ್ರ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಹತ್ರದವರಾಗಿರಲಿ ಅಥವಾ ದೂರದವರಾಗಿರಲಿ, ನಮಗೆ ಗೊತ್ತಿಲ್ಲದೆ ಇರೋರಾಗಿರಲಿ ಅಥವಾ ನಮ್ಮ ಅಕ್ಕಪಕ್ಕದವರು, ಹಿತೈಷಿಗಳು, ಬಂಧುಗಳು ಆಗಿರಲಿ, ಯಾರ ಹತ್ರನೂ ಕೂಡ ಹೇಳಬಾರ್ದು. ನಾವು ಈ ಥರ ಮಾಡ್ತಿದ್ದೀವಿ, ನಮ್ಮ ಮುಂದಿನ ಹೆಜ್ಜೆ ಈ ಥರ ಇದೆ, ನಾವು ಇಷ್ಟೊಂದು ಮುಂದುವರಿಲಿಕ್ಕೆ ಇದೇ ಕಾರಣ ಅನ್ನೋ ಒಂದು ಗುಟ್ಟನ್ನು ನಾವು ಯಾವತ್ತೂ ಕೂಡ ಬಿಟ್ಕೊಡ್ಬಾರ್ದು. ಆ ಬಿಟ್ಕೊಡೋದ್ರಿಂದನೇ ಅವರ ಒಂದು ಹೊಟ್ಟೆ ಕಿಚ್ಚು ಜಾಸ್ತಿ ಆಗುತ್ತೆ, ನಮ್ಮ ಮೇಲೆ ಪ್ರಯೋಗಗಳು ನಡೀತಾ ಇರುತ್ತೆ ಅಂತ ಹೇಳ್ತೀವಿ. ಎಷ್ಟೇ ಒಂದು ಬಂಧುಗಳು ಅಂತ ಅಂದರೂ ಕೂಡ ಕೆಲವೊಬ್ಬರಿಗೆ ನಾವು ಬೆಳೆಯೋತಕ್ಕಂಥದ್ದು ಇಷ್ಟ ಇರೋದಿಲ್ಲ. ಅಯ್ಯೋ ಅವರು ಅಷ್ಟು ಚೆನ್ನಾಗಾಗಿದ್ದಾರೆ, ಅದಕ್ಕೆ ಇದೇ ಕಾರಣ, ಅವರನ್ನು ಹೇಗಾದರೂ ಮಾಡಿ ತುಳಿಬೇಕು ಅನ್ನೋ ದುಷ್ಟ ಶಕ್ತಿಗಳು, ದುಷ್ಟ ಜನರು ಕೂಡ ಇವತ್ತಿನ ಕಾಲದಲ್ಲಿ ಹೆಚ್ಚಾಗಿದ್ದಾರೆ. ಹಾಗಾಗಿ ನಾವು ಏನೇ ಒಂದು ಮಾಡ್ತಾ ಇದ್ದೀವಿ ಅಂದರೂ ಕೂಡ ನಮ್ಮ ಮನಸ್ಸೊಳಗಡೆ ಇಟ್ಕೋಬೇಕು. ನಾವು ಮುಂದುವರಿಯೋದನ್ನು ಮೇಲಿನ ನೋಟಕ್ಕೆ ನಾವು ಯಾವ ಥರ ಇರ್ತೀವಿ ಅನ್ನೋದು ಮುಖ್ಯ ಆಗಿರುತ್ತೆ. ಯಾಕೆಂದರೆ ಅಷ್ಟೊಂದು ಕೆಟ್ಟ ಜನಗಳು, ಕೆಟ್ಟ ಪರಿಸರ ನಮ್ಮ ಸುತ್ತಮುತ್ತ ಇದೆ ಅಂತ ಹೇಳಿದಾಗ ನಾವು ಅದೆಲ್ಲನೂ ಕೂಡ ನಿಭಾಯಿಸ್ಕೊಂಡು ಹೋಗುವಂಥ ಶಕ್ತಿನ ಇರಬೇಕು. ನಾವು ಎಷ್ಟೇ ಮುಂದುವರೆದ್ರೂ ಕೂಡ ಅದು ನಮಗೆ ಮಾತ್ರ ಗೊತ್ತಿರಬೇಕು, ನಮ್ಮ ಫ್ಯಾಮಿಲಿ ಅವರಿಗೆ ಮಾತ್ರ ಗೊತ್ತಿರಬೇಕು. ಯಾಕೆ ಅಂತ ಹೇಳಿದ್ರೆ ಕೆಲವೊಂದು ಸಲ ನಾನು ಹೇಳಿದೆ ಮೊದಲೇ, ಕೆಲವೊಂದು ಸಲ ನಾವು ಎಷ್ಟೇ ಹಿತೈಷಿಗಳು ಅಂತ ತುಂಬ ನಂಬಿರ್ತೀವಿ, ಅಂಥವರೇ ಬೆನ್ನಿಗೆ ಚೂರಿ ಹಾಕೋದು, ಅಂಥವರೇ ನಮಗೆ ಈ ಒಂದು ಕೆಟ್ಟ ಪ್ರಯೋಗಗಳನ್ನು ಮಾಡೋದು. ಇದೆಲ್ಲದಕ್ಕೂ ಕೂಡ ಒಂದು ಪರಿಹಾರವನ್ನು, ಇದೆಲ್ಲ ಸಮಸ್ಯೆಗಳನ್ನು ಕೂಡ ಬಗೆಹರಿಸ್ಕೊಳ್ಳೋದಕ್ಕೆ ಒಂದು ಪರಿಹಾರವನ್ನು ಹೇಳ್ಕೊಡ್ತೀನಿ. ಖಂಡಿತ ಇದನ್ನು ಮಾಡಿ ನಿಮಗೆ ಒಳ್ಳೆಯ ಒಂದು ಪ್ರಗತಿ ಕಾಣುತ್ತೆ ಅಂತಲೇ ಹೇಳ್ಬೋದು. ಇದೆಲ್ಲನೂ ಕೂಡ ಇದರಲ್ಲಿ ಯಾವುದಾದ್ರೂ ಒಂದು ಇದು ಇತ್ತು ಅಂತ ಹೇಳಿದ್ರು ಕೂಡ ನಿಮ್ಮ ಮನೆಯಲ್ಲಿ ಅಲ್ಪ ಸ್ವಲ್ಪದ ವಾಮಾಚಾರ, ಮಾಟ ಮಂತ್ರಗಳಾಗಿದೆ ಅಥವಾ ಕೆಟ್ಟ ದೃಷ್ಟಿ ಬಿದ್ದಿದೆ ಅಂತ ಹೇಳ್ಬೋದು. ಮೊದಲು ನೀವು ಮನೆ ದೇವರ ದರ್ಶನವನ್ನು ಮಾಡಬೇಕು. ಮನೆ ದೇವರ ಎಲ್ಲದಕ್ಕೂ ಪ್ರಯೋಗ ಅಂತ ಹೇಳಿದ್ರೆ ನಿಮ್ಮ ಮನೆ ದೇವರು ಮನೆ ಕಾಯಿತು, ಊರು ದೇವರು ಊರು ಕಾಯಿತು ಅನ್ನೋ ಹಾಗೆ ಮನೆ ದೇವರು ಫಸ್ಟು ನಾವು ಮನೆ ದೇವರಿಗೆ ಹೋಗಬೇಕು. ಮನೆ ದೇವರಿಗೆ ಹೋಗಿ ಅಲ್ಲಿ ಒಂದು ತೀರ್ಥ ಸ್ನಾನವನ್ನು ಮಾಡಬೇಕು. ಮನೆ ದೇವರಿಗೆ ಹೋದಾಗ ಯಾವಾಗಲೂ ಕೂಡ ಒಂದು ತೀರ್ಥ ಸ್ನಾನವನ್ನು ಮಾಡಿ ದೇವರ ದರ್ಶನವನ್ನು, ಮಡಿಬಟ್ಟೆಯನ್ನು ಉಟ್ಟು ದೇವರ ದರ್ಶನವನ್ನು ಮಾಡಬೇಕು. ದೇವರ ದರ್ಶನದಿಂದ ನಮಗೆ ಒಂದು ಪಾವನ ಅನ್ನೋದು ಸಿಗುತ್ತೆ. ಎಷ್ಟೇ ಒಂದು ವಾಮಾಚಾರದ ಪ್ರಯೋಗ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಆ ಒಂದು ದೇವಸ್ಥಾನದಲ್ಲಿ ತೀರ್ಥ ಪ್ರಸಾದವನ್ನು ತಗೊಂಡು ನಿಮ್ಮ ಮೈ ಎಲ್ಲನೂ ಕೂಡ ಪೂರ್ತಿ ಇದಾಗೋ ಹಾಗೆ ಮುಟ್ಟಿಸ್ಕೋಬೇಕು. ಮುಟ್ಟಿಸ್ಕೊಂಡು ಬಂದು ದೇವಸ್ಥಾನದ ಮುಂದಿನ ಅಂಗಳದಲ್ಲಿ ಆಗಿರ್ಬೋದು ಅಥವಾ ದೇವಸ್ಥಾನದ ಯಾವುದೇ ಒಂದು ಮನೆ ದೇವರ ದೇವಸ್ಥಾನ ಆಗಿರ್ಬೋದು, ಅಲ್ಲಿಂದ ಒಂದು ಹಿಡಿ ಮಣ್ಣನ್ನು ನೀವು ತೊಗೊಂಬರ್ಬೇಕು. ಒಂದು ಹಿಡಿ ಮಣ್ಣು, ಒಂದು ಬಾಟಲ್ ನೀರು ತೊಗೊಂಡು ಬಂದು ಮನೆಗೆಲ್ಲನೂ ಕೂಡ ಆ ನೀರಿನಲ್ಲಿ ಏನು ತೊಗೊಂಡು ಬಂದಿರತಕ್ಕಂಥ ನೀರಿನಲ್ಲಿ ಮಣ್ಣನ್ನು ಸ್ವಲ್ಪ ಕದಡಿ ನೀವು ಮನೆ ದೇವರ ಒಂದು ಏನಿರುತ್ತೆ ಧೂರ್ತ ಭಸ್ಮ ಅದನ್ನು ಹಾಕಿ ಮನೆಗೆಲ್ಲನೂ ಕೂಡ ಪ್ರೋಕ್ಷಣೆ ಮಾಡ್ಕೋಬೇಕು. ಹಿಂದೆ ಮುಂದೆ ಎಲ್ಲನೂ ಕೂಡ ಪ್ರೋಕ್ಷಣೆ ಮಾಡಿಕೊಂಡು ಮನೆ ಸುತ್ತಲೂ ಕೂಡ ಪ್ರೋಕ್ಷಣೆ ಮಾಡ್ಕೋಬೇಕು. ಪ್ರೋಕ್ಷಣೆ ಮಾಡಿಕೊಂಡು ಉಳಿದಿರ್ತಕ್ಕಂಥ ಮಣ್ಣನ್ನು ಒಂದು ಕೆಂಪು ಬಟ್ಟೆಯಲ್ಲಿ ನೀವು ಓಡಾಡೋ ಜಾಗದಲ್ಲಿ, ನೀವು ಓಡಾಡೋಂತಹ ಜಾಗದಲ್ಲಿ ಮುಂದಿನ ಬಾಗಿಲಲ್ಲಿ ಕಟ್ಕೋಬೇಕು. ಈ ಥರ ಮಾಡೋದ್ರಿಂದ ಖಂಡಿತ ಒಳ್ಳೆಯದಾಗತ್ತೆ. ವಾಮಾಚಾರದ ಪ್ರಯೋಗ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಹಾಗೆ ಎಲ್ಲರಿಗೂ ಕೂಡ ಇದನ್ನು ಮಾಡಿ ನೋಡಿ, ಒಳ್ಳೆಯದಾಗತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಧನ್ಯವಾದಗಳು.